ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರು ಮಾಡ್ತಾ ಇದ್ದೀರಾ? ರೆಸಿಪಿ ರೆಡಿ ಮಾಡ್ತಾ ಇದೀವಿ. ರೆಸಿಪಿನ? ಎಸ್. ದೇವರೇ ಮೆಚ್ಚಬೇಕು. ಅಡಿಗೆ ಅಂದ್ರೆ ಬರೀ ರುಚಿ ಮಾತ್ರ ಅಲ್ಲ, ಶುಚಿನೂ ಸೇರುತ್ತೆ. ಹೀಗೆ ಹರಗಣ ಮಾಡಿಟ್ರೆ ಅಷ್ಟೇ ಕತೆ. ಇರೋಣ, ಅಡುಗೆ ಮನೆ ಕಾಲಿಡೋದಕ್ಕೂ ಮೊದಲು ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಬರೋಣ ಅಂತ ಮಾಡ್ತಿದೀವಿ. ಈಗ ನೀನು ಬಂದಲ್ಲ ಮಾಸ್ಟರ್ ಚೆಫ್, ನೀನೇ ನಮಗೆ ದಾರಿ ತೋರಿಸ್ಬೇಕು. ನಾನಾ? ಚಿಕ್ಕಪ್ಪ, ನನಗೆ ನೀವೇ ಹೇಳ್ಕೊಡಿ ಸಾಕು. ಪೂರ್ಣಿಗೆ ಶಾವಿಗೆ ಪಾಯಸ ಇಷ್ಟ. ಶಾವಿಗೆಗೆ ನೀರು ಸಕ್ಕರೆ ಮಿಕ್ಸ್ ಮಾಡೋದು ಸಾಕಲ್ವಾ? ಪಾಯಸ ರೆಡಿ ತಾನೆ? ಕುರುಡನ ಹತ್ರ ರಸ್ತೆ ದಾಟ್ಸೋನಂತ ಲಬ್ಬ, ಹಂಗಾಯ್ತು ನಿನ್ ಕತೆ. ನಾನಿಲ್ಲಿ ನನಗೆ ಬಾದಾಮ್ ಹಲ್ವಾ ಸರಿಯಾಗಿ ಮಾಡಕ್ ಬಂದ್ರೆ ಸಾಕು ಅಂತಿದ್ದೀನಿ. ಅದನ್ನ ತಿಂದು ಶಾರ್ವರಿ ಬೈದೇ ಇದ್ರೆ ಅಷ್ಟೇ ಸಾಕು. ನಂಗೆ ಹೇಗೂ ಮಾಸ್ಟರ್ ಶೆಫ್ ಇದಾರಲ್ವಾ ಅನ್ನೋ ನಂಬಿಕೆ. ಅಣ್ಣ, ನನಗೆ ಹೆಲ್ಪ್ ಮಾಡ್ತೀಯಲ್ವಾ? ನೀನು ಒಂದ್ಸಲ ರೆಸಿಪಿ ಹೇಳ್ಬಿಟ್ರೆ ನಾನು ಅಡುಗೆ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಅದಕ್ಕೇನಂತೆ, ಧಾರಾಳವಾಗಿ. ಬಾದಾಮಿಲಿ ಚಕ ಚಕ್ ಅಂತ ಮಾಡ್ಕೊತೀನಿ ನೋಡು. ಬ್ರೋ, ಇವ್ರು ಹೇಳೋ ಮೆಜರ್ಮೆಂಟ್ ನನಗೆ ಅರ್ಥ ಆಗ್ತಿಲ್ಲ. ಟೀ ಸ್ಪೂನ್ ಅಂತೆ, ಟೇಬಲ್ ಸ್ಪೂನ್ ಅಂತೆ, ನಂಗೆ ಒಂದಕ್ಕೊಂದು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅಲ್ವಾ? ಅದಕ್ಕೆ ನಾನು ಅದನ್ನು ನೋಡ್ತಿಲ್ಲ. ಟೈಮ್ ಬೇರೆ ಆಗ್ತಿದೆ, ಏನು ಮಾಡೋದೀಗ? ನನಗಂತೂ ಬಾದಾಮ್ ಹಲ್ವಾ ರೆಸಿಪಿ ಗೊತ್ತಾಯ್ತು. ಇಂಥ ಸೆಲೆಬ್ರಿಟಿ ಶೆಫ್ ಮಕ್ಕಳಾಗಿದ್ಕೊಂಡು ಕೇಳಿ ತಿಳ್ಕೊಂಡ್ರು. ನನಗೊಂದು ಸೂಪರ್ ಐಡಿಯಾ ಬಂತು. ಫುಡ್ ಡೆಲಿವರಿ ಆ್ಯಪಲ್ಲಿ ಬುಕ್ ಮಾಡಿ ತರಿಸ್ಬಿಟ್ರೆ? ಅದು ನೀನು ಹೆಂಡತಿನೇ ಮಾಡ್ತಾಳೆ, ನೀನೇ ಬೇಕಾ? ಅದೇನೆ, ನಾನು ಹಾಗೆಲ್ಲ ಮಾಡಲ್ಲಪ್ಪ. ನನ್ನ ಹೆಂಡತಿಗೆ ನಾನೇ ಕೈಯಾರೆ ಮಾಡಿಕೊಡ್ತೀನಿ. ಆದರೆ ಒಂದೇ ಒಂದು ಡೌಟು, ಶಾವಿಗೆ ಜೊತೆನೇ ಸಕ್ಕರೆ ಮಿಕ್ಸ್ ಮಾಡಬೇಕಾ ಅಥವಾ? ಅವೇ ಮಾಡ್ತಿರೋದು ಸಿಹಿಯಾಗಿರೋ ಪಾಯಸ, ಅದ್ರ ಮಧ್ಯೆ ಕಹಿಯಾಗಿರೋ ಈಗೋ ಬೇಕಾ? ಸರಿಯಾಗಿ ಅಣ್ಣನ ಕೇಳಿ ತಿಳ್ಕೊ, ಆಮೇಲೆ ಸುಮ್ಮನೆ ಪೂರ್ಣಿ ಹತ್ರ ಬಯಸ್ಕೋಬೇಡ. ಈ ಹೆಂಗಸರು ಎಷ್ಟು ದಿನದ ಸೇಡನ್ನ ಒಳಗಿಟ್ಕೊಂಡಿರ್ತಾರೆ ಅಂತ ಗೊತ್ತಿರಲ್ಲ. ನಾವು ದಿನ ಉಪ್ಪು ಕಡಿಮೆ ಆಯಿತು, ಖಾರ ಜಾಸ್ತಿ ಆಯಿತು, ಹುಳಿ ಸರಿಯಾಗಿ ಬಿಟ್ಟಿಲ್ಲ, ನಿನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಬಿಟ್ಟು ಫೀಡ್ಬ್ಯಾಕ್ ಕೊಟ್ಟಿರ್ತೀವಲ್ಲಪ್ಪ, ಒಟ್ಟಿಗೆ ಸೇರಿಸ್ಕೊಂಡು ರುಬ್ತಾರೆ. ಸೊ ಬಿಗುಮಾನ ಬಿಟ್ಟು ಅಣ್ಣನ ಹೆಲ್ಪ್ ತಗೋ. ಹೇಗೆ ಮಾಡೋದು? ಶಾವ್ಗೆನ ಫ್ರೈ ಮಾಡ್ಕೋಬೇಕು. ಮೊದಲೇ ಫ್ರೈ ಆಗಿರೋ ಶಾವ್ಗೆ ಸಿಕ್ಕಿದ್ರೆ ಅದನ್ನು ಹಾಗೆ ಹಾಕ್ಬೋದು. ಈಗ ಫ್ರೈ ಮಾಡಿದರೆ ಆ ಶಾವ್ಗೆನ ಬಾಣಲೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊ. ಆ ಬಾಣಲೆಗೆ ಒಂಚೂರು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊ. ನೀರಿಗಿಂತ ಹಾಲಲ್ಲೇ ಬೇಯಿಸಿದ್ರೆ ಪಾಯಸ ರುಚಿ. ಸಕ್ಕರೆ ಮೊದಲೇ ಮಿಕ್ಸ್ ಮಾಡಿಬಿಟ್ರೆ ಶಾವ್ಗೆ ಬೇಯಲ್ಲ. ಶಾವ್ಗೆ ಹಾಲಲ್ಲಿ ಬೆಂದ ಮೇಲೆ ಸಕ್ಕರೆನ ಮಿಕ್ಸ್ ಮಾಡಬೇಕು. ಆಮೇಲೆ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಕೊನೆಯಲ್ಲಿ ಮೊದಲೇ ಫ್ರೈ ಮಾಡಿರುವ ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ. ಕಾಯಿ ಒಳಗೆ ಮಾಡೋದು ತುಂಬ ಸಿಂಪಲ್ ಅವಿ. ನಾನು ಹೆಲ್ಪ್ ಮಾಡ್ತೀನಿ, ಬಾ. ಒಬ್ಬರೇ ಮಾಡೋದು ಕಷ್ಟ. ಸೊ ಎಲ್ರೂ ರೆಡಿ ಅಂದ್ರೆ ಅಡಿಗೆ ಮನೆಯನ್ನು ರಣರಂಗಕ್ಕೆ ನುಗ್ಗೋಣವಾ? ಎಸ್, ಬನ್ನಿ. ಪರವಾಗಿಲ್ವೇ? ಮಾವನ್ಗೆ ಇದೆಲ್ಲ ಇಷ್ಟ ಅಂತ ನಿಮ್ಗೆ ಗೊತ್ತಾಯ್ತು? ಹೀಗೆ ಮಾತಾಡ್ತಾ ಇರುವಾಗ ಹೇಳಿದ್ದೆಲ್ಲ ನೆನಪಿತ್ತು. ಹೌದಾ? ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರಾ? ಹೂ ಪೂರ್ಣಿ, ನಾನು ಮೊದಲು ಕೆಫೆಲ್ ಕೆಲಸ ಮಾಡ್ತಾ ಇದ್ದಾಗ ಸುಮಾರು ಸಲ ಮಾಧವ್ ಅವರು ನಾನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಹೀಗೆ ಮಾತಾಡ್ತಾ ಮಾತಾಡ್ತಾ ಮಾಧವ್ ಅವರು ತಾವು ಚಿಕ್ಕೋರಾಗಿದ್ದಾಗ ಮನೇಲಿ ಶುಂಠಿ ಪೆಪರ್ಮೆಂಟ್ ಬೇಕು ಅಂತ ತುಂಬಾ ಹಠ ಮಾಡೋರಂತೆ. ಆಮೇಲೆ ಯಾವಾಗ್ಲೂ ಜಾತ್ರೆಗೆ ಹೋದಾಗ ಮಿಠಾಯಿ ಕೊಡಿಸ್ಲಿಲ್ಲ ಅಂತ
ಹತ್ತು ರಾತ್ರಿ ಜ್ವರನೇ ಬಂದ್ಬಿಟ್ಟಿತ್ತಂತೆ. ಎಷ್ಟೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ನೀವು. ನಮ್ಮ ಮಾವ ನಿಮ್ಮನ್ನ ಪಡೆಯೋದಕ್ಕೆ ಅದೃಷ್ಟ ಮಾಡಿದ್ರು. ನನ್ ಕತೆ ಬಿಡು, ನೀನ್ ಯಾಕೆ ಅದನ್ನೆಲ್ಲ ತಗೊಂಡೆ? ಅವಿನಾಶ್ಗೆ ಇಷ್ಟ ಅಂತನಾ? ಅವ್ರಿಗಿಂತದ್ದೇ ಇಷ್ಟ ಅಂತ ಏನಿಲ್ಲ ಅಮ್ಮ. ನಾನು ಏನು ಕೊಟ್ರು ಆ ವಸ್ತುನ ಹಾಳು ಮಾಡದೆ ಕಾಪಾಡ್ಕೊಳ್ತಾರೆ. ನನಗದು ನೋಡೋದಕ್ಕೆ ಖುಷಿ. ನೀವು ನಂಬಲ್ಲ, ನನ್ನ ಮದುವೆ ಆದ್ಮೇಲೆ ಫಸ್ಟ್ ಗಿಫ್ಟ್ ಅಂತ ವಾಚ್ ಕೊಡ್ಸಿದ್ದೆ. ಅವ್ರು ಅದನ್ನ ಒಂದ್ಸಲಿ ಹಾಕೊಂಡು ತೋರ್ಸಿದ್ಬಿಟ್ರೆ ಕಬೋರ್ಡಲ್ಲಿ ಇಟ್ಟಿದ್ದನ್ನು ತೆಗ್ದೇ ಇಲ್ಲ. ಯಾಕೆ? ದಿನ ಹಾಕೊಂಡ್ರೆ ಹಾಳಾಗ್ಬಿಡತ್ತಂತೆ. ಈಗಲೂ ಆ ವಾಚ್ ಹೊಸ ತರಾನೇ ಇದೆ ಗೊತ್ತಾ. ದಿನ ಬೆಳಗ್ಗೆ ಅದನ್ನ ನೋಡ್ಕೊಂಡೆ ಹೊರಡೋದು. ಎಷ್ಟು ಚಂದ ನಿಮ್ ಜೋಡಿ, ಯಾರ ಕಣ್ಣು ಬೀಳ್ದೆ ಇರ್ಲಿ. ನನಗೆ ನಿನ್ನಿಂದ ಸ್ವಲ್ಪ ಹೆಲ್ಪ್ ಬೇಕು. ತುಳಸಿಯವ್ರಿಗೆ ಗೊತ್ತಾಗ್ಬಾರ್ದು. ಯಾರ್ ಪೂರ್ಣಿ? ಯಾರು ಇಲ್ಲ, ಪಾಪಮ್ಮ. ಏನಾಯ್ತು ಮಾವ? ಇರ ನೋಡು, ಮಾವ ಇದೆಲ್ಲ ಅದು ತುಳಸಿಯವ್ರಿಗೆ ಇದೆಲ್ಲ ಇಷ್ಟ ಆಗುತ್ತಾ? ಖಂಡಿತ ಮಾವ. ಆದ್ರೆ ನಿಮ್ಗೆ ಹೇಗೆ ಗೊತ್ತು ಅವ್ರಿಗಿದೆಲ್ಲ ಇಷ್ಟ ಆಗುತ್ತೆ ಅಂತ? ತುಳಸಿಯವರು ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ ಪೂರ್ಣಿ. ನಾವು ಜೊತೇಲಿದ್ದಾಗ ಅವರು ಏನನ್ನು ನೋಡ್ತಾರೆ, ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಅದು ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಗೆಸ್ ಮಾಡಿ ಇದೆಲ್ಲ ತಗೊಂಡು ಬಂದೆ. ಓ, ಅಮ್ಮಂಗೆ ಕೊಬ್ಬರಿ ಮಿಠಾಯಿ ಅದನ್ನು ಮರಿತೀನಾ? ಜೋನಿ ಬೆಲ್ಲದ್ದು, ಅದನ್ನು ಕೆಫೆಲಿ ಸ್ಪೆಷಲ್ಲಾಗಿ ಮಾಡ್ತಿದ್ದೀನಿ. ಸೂಪರ್ ಮಾವ ನೀವು. ಜೊತೆಗೆ ಅಮ್ಮಂಗೆ ಹಳೆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತಲ್ವಾ? ಅದನ್ನೆಲ್ಲ ಅವ್ರ ಮೊಬೈಲಲ್ಲಿ ಆಗಲೇ ಡೌನ್ಲೋಡ್ ಮಾಡಿದ್ದೀನಿ. ನೋಡಿಲಿ, ಇಯರ್ಫೋನ್. ಅವರು ಕೆಲಸ ಮಾಡಿಕೊಂಡು ಆರಾಮಾಗಿ ಹಾಡು ಕೇಳಲಿ ಅಂತ. ಆಯ್ತಲ್ಲ, ಮತ್ತೆ ಇನ್ನೇನು ಉಳಿಸಿದ್ದೀರಾ? ಎಲ್ಲ ನೀವೇ ಮಾಡಿ ನನ್ನನ್ನು ಯಾಕೆ ಕರ್ಸಿದ್ರಿ? ಏನಾದರೂ ಮಿಸ್ ಮಾಡಿದರೆ ನೀನೇ ಹೇಳಲಿ ಅಂತ. ಏನು ಮಿಸ್ ಆಗಿಲ್ಲ ಮಾವ. ಇಷ್ಟು ವರ್ಷ ನಿಮ್ಮಿಂದ ಅಮ್ಮನಿಂದ ನೀವು ಮಿಸ್ ಆಗಿದ್ರಿ. ಈಗ ನೀವಿಬ್ರು ಮದುವೆ ಆದ್ಮೇಲೆ ಎಲ್ಲ ಪರ್ಫೆಕ್ಟ್ ಆಯ್ತು. ಅದಕ್ಕೆ ಹೇಳೋದು, ನೀ ನನ್ನ ಮುದ್ದಿನ ಕೂಸು ಅಂತ. ಅಮ್ಮ ಯಾವಾಗಲೂ ನನ್ನ ಅವಿನ ನೋಡಿ ನಿಮ್ಮ ಜೋಡಿಗೆ ಯಾವ ದೃಷ್ಟಿನೂ ಬೀಳದೆ ಇರಲಿ ಅಂತ ಹೇಳ್ತಾರೆ. ಆದರೆ ಈಗ ನಾನು ಹೇಳ್ತಿದ್ದೀನಿ, ನನ್ನ ಮುದ್ದಿನ ಮಾವನಿಗೂ ನನ್ನ ಅಮ್ಮನಿಗೂ ಹಾಗೆ ನಿಮ್ಮ ಜೋಡಿಗೂ ಯಾವ ದೃಷ್ಟಿನೂ ಬೀಳದೆ ಇರಲಿ. ಸಿರಿ ಸಿರಿ ಮೋಸ್ಟ್ಲಿ ಆಚೆ ಹೋಗಿರ್ಬೇಕು ಅನ್ಸುತ್ತೆ. ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.